ಕೆಆರ್ಎಸ್ ಡ್ಯಾಂ ಭರ್ತಿಗೆ ಕೆಲವೇ ಅಡಿಗಳು ಮಾತ್ರ ಬಾಕಿ ಉಳಿದಿದೆ. ಯಾವುದೇ ಕ್ಷಣದಲ್ಲಾದರೂ ನದಿಗೆ ನೀರು ಹರಿಸುವಂತಹ ಸಾಧ್ಯತೆ ಇದೆ. ನದಿ ಪಾತ್ರದ ಜನರಿಗೆ ಇದರಿಂದಾಗಿ ಎಚ್ಚರಿಕೆಯಿಂದ ಇರೋಕೆ ಸೂಚನೆ ಕೂಡ ನೀಡಲಾಗಿದೆ. ಇನ್ನು ಡ್ಯಾಂಗೆ ಭಾರಿ ಪ್ರಮಾಣದ ಒಳಹರಿವು ಮುಂದುವರಿಕೆ ಆಗಿರೋದ್ರಿಂದ ನದಿಗೆ ನೀರು ಬಿಡುವಂತಹ ಒಂದು ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಮಂಡ್ಯ ಜಿಲ್ಲೆಯ ಕಾವೇರಿ ನದಿ ಪಾತ್ರದಲ್ಲಿ ಇದೀಗ ಪ್ರವಾಹದ ಭೀತಿ ಎದುರಾಗಿದೆ. ಕಾವೇರಿ ನೀರಾವರಿ ನಿಗಮದಿಂದ ಈ ರೀತಿಯಾಗಿ ಒಂದು ಪ್ರಕಟಣೆ ಈಗ ಹೊರಡಿರೋದು. ಕ್ಷಣಕ್ಕೂ ನದಿಯ ಒಂದು ನೀರು ಅಂದ್ರೆ ಒಳಹರಿವಿನ ಹೆಚ್ಚಳ ಆಗ್ತಿರೋದ್ರಿಂದ ಡ್ಯಾಮ್ನ ಅಡಿ ಏನಿದೆ ಅದು ಕೂಡ ಇನ್ನೇನು ಆಲ್ಮೋಸ್ಟ್ ತುಂಬ್ತಾ ಇದೆ. ಇನ್ನು ಭರ್ತಿಗೆ ಕೆಲವೇ ಅಡಿಗಳು ಬಾಕಿ ಇರೋದ್ರಿಂದ ಈಗ ಒಳಹರಿವಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ಈಗ ನೀರನ್ನ ಆಟೋಮ್ಯಾಟಿಕಲಿ ನದಿಗೆ ಬಿಡುವಂತಹ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಹೀಗಾಗಿ ಕಾವೇರಿ ನದಿ ಪಾತ್ರದ ಜನರಿಗೆ ಪ್ರವಾಹ ಭೀತಿ ಎದುರಾಗಿರೋದು. ಹಾಗಾಗಿ ಯಾವುದೇ ಕ್ಷಣದಲ್ಲಾದರೂ ಈ ಒಂದು ನೀರು ರಿಲೀಸ್ ಆಗುತ್ತೆ, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಕಾವೇರಿ ನೀರಾವರಿ ನಿಗಮದಿಂದ ಈಗ ಪ್ರಕಟಣೆ ಹೊರಡಿರೋದು. ರೈಟ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಈಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಪ್ರೆಸೆಂಟ್ಲಿ ಎಷ್ಟು ಅಡಿ ಇದೆ ಹಾಗೂ ಎಷ್ಟು ಒಳಹರಿವಿದೆ ಅಥವಾ ಎಷ್ಟು ಹೊರಹರಿವಿದೆ, ಜೊತೆಗೆ ಯಾವ ಪಾತ್ರದ ಜನರಿಗೆ ಈ ಒಂದು ಭೀತಿ ಎದುರಾಗಿದೆ, ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ಖಂಡಿತ ರಾಹುಲ್, ಇದೀಗ ಕಾವೇರಿ ಜಲಾನಯನ ಪ್ರದೇಶ ಹಾಗೆ ಕೊಡಗು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ಕೆಆರ್ಎಸ್ ಅಣೆಕಟ್ಟೆ, ಕೃಷ್ಣರಾಜ ಅಣೆಕಟ್ಟೆ ಭರ್ತಿ ಅಂಚಿಗೆ ಬಂದು ತಲುಪಿರುವಂತದ್ದು. 124.80 ಗರಿಷ್ಠ ಮಟ್ಟವನ್ನ ಹೊಂದಿರುವಂತಹ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಸದ್ಯ 118 ಅಡಿ ಇದೀಗ ನೀರು ಸಂಗ್ರಹ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಈ ಒಂದು ಕಾವೇರಿ ಕೊಳ್ಳದ ಜನರಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಮಂಡ್ಯ ಜಿಲ್ಲೆಯ ಬರೋಬ್ಬರಿ 92 ಹಳ್ಳಿಗಳು ಕಾವೇರಿಯ ನದಿ ದಡಗಳಲ್ಲಿ ಬರುವಂತಹ ಒಂದು ಗ್ರಾಮಗಳಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಆ ಒಂದು ಗ್ರಾಮಗಳಿಗೆ ಕಟ್ಟೆಚ್ಚರವನ್ನ ಇದೀಗ ಜಿಲ್ಲಾಡಳಿತ ಕೂಡ ವಹಿಸಿರುವಂತದ್ದು. ಯಾಕೆಂದ್ರೆ ಒಂದು ಕಡೆ ಕೊಡಗಿನಲ್ಲಿ ಮತ್ತೆ ನಿರಂತರವಾಗಿ ಮಳೆ ಬರ್ತಾ ಇದೆ. ಇತ್ತ ಹೇಮಾವತಿ ಜಲಾಶಯದಿಂದಲೂ ಕೂಡ ನೀರನ್ನ ಬಿಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಆ ಒಂದು ನೀರು ಕೂಡ ಅಂದ್ರೆ ಹೊರಹರಿವು ಕೂಡ ಅದು ಕೆಆರ್ಎಸ್ ಅಣೆಕಟ್ಟೆಗೆ ಬರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ 46,000 ಕ್ಯೂಸೆಸ್ ನೀರು ಒಳಹರಿವಿದೆ. ಇನ್ನ ಹೊರಹರಿವು ಕೂಡ 2,700 ಇರುವಂತದ್ದು. ಆ ನಿಟ್ಟಿನಲ್ಲಿ ಇನ್ನು ಭಾರಿ ಪ್ರಮಾಣದಲ್ಲಿ ಒಳಹರಿವು ಇರುವುದರಿಂದ ಕೆಆರ್ಎಸ್ ಅಣೆಕಟ್ಟೆ ಇನ್ನೆರಡು ದಿನಗಳಲ್ಲಿ ಸಂಪೂರ್ಣವಾಗಿ ಭರ್ತಿ ಆಗ್ಲಿದೆ. ಆ ನಿಟ್ಟಿನಲ್ಲಿ ಪ್ರವಾಹದ ಭೀತಿಯು ಕೂಡ ಇರುವಂತದ್ದು. ಅಂದ್ರೆ ಆ ನೀರನ್ನ ಇದೀಗ ಪ್ರವಾಹದ ಏನು ಒಳಹರಿವು ಹೆಚ್ಚಿದೆ. ಆ ನಿಟ್ಟಿನಲ್ಲಿ ಈಗಲೇ ಆ ಒಂದು ನದಿಗೆ, ಕಾವೇರಿ ನದಿಗೆ ನೀರನ್ನ ಬಿಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯ ಇವತ್ತೇ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಪೂಜೆಯನ್ನ ಸಲ್ಲಿಸಿ 1,000 ಕ್ಯೂಸೆಸ್ ನೀರನ್ನ ನದಿಗೆ ಬಿಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನಾಳೆ ಈ ಒಂದು ಪ್ರಮಾಣ ಬಹುದೊಡ್ಡದಾಗಿರುತ್ತದೆ. ಆ ನಿಟ್ಟಿನಲ್ಲಿ ಎಲ್ಲಿ ಕಾವೇರಿ ಕೊಳ್ಳದ ಜನರಿಗೆ ಒಂದು ಎಚ್ಚರಿಕೆಯಿಂದ ಇರಬೇಕು, ಯಾವುದೇ ಕಾರಣಕ್ಕೂ ನದಿಗೆ ಇಳಿಬಾರದು, ಜನ ಜಾನುವಾರುಗಳು ಯಾರು ಕೂಡ ಇಳಿಬಾರದು ಎಂಬ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಲ್ಲದೆ ಮಂಡ್ಯ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಕುಮಾರ್ ಅವರು ಕೂಡ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೆ ತಾಲೂಕು ಆಡಳಿತದ ಅಧಿಕಾರಿಗಳ ಒಂದು ಸಭೆಯನ್ನು ಕೂಡ ಕರೆದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶ್ರೀರಂಗಪಟ್ಟಣ, ಪಾಂಡವಪುರ ಹಾಗೆ ಮಳವಳ್ಳಿ ಈ 3 ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲಾ ಕಡೆಯೂ ಕೂಡ ಕಟ್ಟೆಚ್ಚರವನ್ನ ಇದೀಗ ಸದ್ಯಕ್ಕೆ ಜಿಲ್ಲಾಡಳಿತ ವಹಿಸಿರುವಂತದ್ದು. ರಾಹುಲ್. ರೈಟ್ ನಂದೀಶ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.